ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ಬಣವಿಕಲ್ಲು ಗ್ರಾಮದ ಅಂಬೇಡ್ಕರ್ ಕಾಲೋನಿಯ ನಿವಾಸಿಯಾದ ಬಸಾಪುರದ ದುರ್ಗಪ್ಪನ ಮಗ ದುರ್ಗಪ್ಪ ಹಾಗೂ ತನ್ನ ಹೆಂಡತಿ ಯಲ್ಲಮ್ಮ ಒಬ್ಬ ಮಗನು ಇದ್ದು, ಈ ದಲಿತ ಕುಟುಂಬಕ್ಕೆ ಸುಮಾರು 20 ವರ್ಷಗಳಿಂದ ಜಾಗ ಮತ್ತು ಮನೆ ಇಲ್ಲದೆ ಪಡಬಾರದ ಕಷ್ಟವನ್ನ ಅನುಭವಿಸುತ್ತಾ ಜೀವನ ಮಾಡಿಕೊಂಡು ಬಂದಿದ್ದೇವೆ. ನಾವು ಸುಮಾರು ಬಾರಿ ಗ್ರಾಮ ಪಂಚಾಯಿತಿಗೆ ಅರ್ಜಿಯನ್ನ ಸಲ್ಲಿಸಿದ್ರೂ ಕೂಡ ಯಾವ ಅಧಿಕಾರಿಗಳು ನಾವು ಕೊಡುವಂತಹ ಅರ್ಜಿಗೆ ಕಿಮ್ಮತ್ತಿಲ್ಲ, ಹಾಗೆ ನಮ್ಮ ಗೋಳು ಕೇಳಿಸಿಕೊಳ್ಳಲ್ಲ ಎಂದು ಯಲ್ಲಮ್ಮ ಅವರು ಕಣ್ಣೀರಿಡುತ್ತಾ ತಮ್ಮ ದುಃಖವನ್ನ ನಮ್ಮ ವಾಹಿನಿಗೆ ಹೇಳಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಮ್ಮ ಈಗ ಜೀವನ ಈ ಸಮುದಾಯ ಭವನದಲ್ಲಿ ವಾಸ ಮಾಡ್ತಾ ಇದ್ದೇವೆ. ಈ ವ್ಯವಸ್ಥೆಯನ್ನ ನಮ್ಮ ಕಷ್ಟವನ್ನ ನೋಡಲಾರದೆ ವಾಸ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವು ಈ ಭವನದಲ್ಲಿ ಸುಮಾರು 2 ರಿಂದ 3 ತಿಂಗಳಿಂದ ವಾಸ ಮಾಡ್ತಾ ಇದ್ದೇವೆ. ಆದರೆ ಈ ಭವನವನ್ನ ಈಗ ಏಕಾಏಕಿ ಭವನವನ್ನ ಖಾಲಿ ಮಾಡಿ ಅಂತ ಹೇಳ್ತಿದ್ದಾರೆ. ನಾವು ಈಗ ಪ್ರಾರಂಭವಾಗಿರುವ ಮಳೆಗಾಲದಲ್ಲಿ ಎಲ್ಲಿಗೆ ಹೋಗಬೇಕು, ಎಲ್ಲಿಗೆ ಅಂತ ನಾವು ಹೋಗಬೇಕು ಅಂತ ತಮ್ಮ ಕಣ್ಣೀರು ಹಾಕಿ ತಮ್ಮ ಮನದಾಳದ ಧರ್ಮ ಸಂಕಟವನ್ನ ಹೇಳಿಕೊಂಡಿದ್ದಾರೆ. ಹೇಳಿ ಮನೆ ಬರೋಂಗೆ ಮಾಡಿ ಸರ್, ನಮಗೆ ಎಲ್ಲಿರ್ಬೇಕು, ನಾವು ಹೆಂಗೆ, ನಾವು ಎಲ್ಲೇ ಜೀವನ ಮಾಡೋಕ್ಕೆ ಸರ್, ನಾವು ನಿಮಗೆ ಮಕ್ಳು ಮರಿ ಪುಣ್ಯ ಬರ್ತದೆ ಸರ್ ಮಾಡಿದ್ರೆ ನಮಗೆ. ಸಾಬ್ರಿಗೆ ಪಂಚಾಯತಿ ಕಡೆಯಿಂದ ನಿಮ್ಮ MLA ಕಡೆಯಿಂದ ಹೇಳಿ ಮನೆ ಹಾಕ್ಸ್ರಿ ಸರ್, ನಿಮ್ಗೆ ಪುಣ್ಯ ಬರುತ್ತೆ. ಕೈ ಮುಗಿದು ಕೇಳ್ಕೊಂಡು ಸರ್ ಇಂಥ ತಗೋದೀವಿ ಅಲ್ಲಮ್ಮ. ಈಗ ಬಿಡು ಅಂತಾರಲ್ಲ, ನೀ ಏನು ಮಾಡ್ತೀನಿ ಸರ್? ನಾವು ಬಿಡ ಅಂತ ಹೇಳ್ತಾರೆ, ನಾವು ಹೋಗಲ್ಲ ಸರ್, ನಾನು ಇಲ್ಲಿ ಇರ್ತೀನಿ ಸರ್. ಪಂಚಾಯತ್ ಬಂದು ಹೇಳಿದ್ರು ಹೋಗಲ್ಲ ಸರ್. DC ಸಾಬ್ರ ಕಡೆಯಿಂದ ಅವ್ರು ಬಂದು ಅವ್ರು MLA ಹೇಳಿ ಮನೆ ಹಾಕ್ಸೋವರೆಗೆ ನಾನು ಇದನ್ನು ಬಿಡಲ್ಲ ಸರ್. ನಾವು ಎಲ್ಲಿ ಹೋಗೋಣ ಸರ್, ಮಳೆ ಗುಡುಗು ಮಿಂಚು ಸರ್, ನಾವು ಬಿಡ್ರಿ ಮನೆ ಅಂತ ಆ ಚೌಡಪ್ಪ ಮತ್ತು ಬಂದು 1 ವಾರ 15 ದಿನ ಸಾಮಾನು ಕಟ್ಟಿಕ್ಕಿದ್ವಿ ಮನ್ಯಾಗ. ಊಟ ಮಾಡ್ಕೊಂಡು ಮಾಡಿದ್ದಿಲ್ಲ, ಒಲೆ ಹಚ್ಚಿದ್ದಿಲ್ಲ, ನೀರು ಕುಡ್ದಿಲ್ಲ ಸರ್. ನೀರು ಸತಿ ತಂದ್ಕೊಂಡಿದ್ದಿಲ್ಲ ಹೊರನಲ್ಲಿ. ಯಾಕೆ ತಂದ್ಕೊಂಡಿಲ್ಲ, ಯಾಕೆ ಇವ್ರು ಒಲೆ ಬೆಂಕಿ ಕೊಡಲ್ಲ ಅಂತ ಸತಿ ಕೇಳಿಲ್ಲ ಸರ್. ಇವ್ರ ಅಪ್ಪಾರ ಇವ್ರ ಮನೆ ಇದ್ರೆ ನಮ್ಮ ಯಜಮಾನ್ರನ್ನ ಮನೆಗೆ ನೋಡ್ಕೊಳಕ್ಕೆ ಬರುತ್ತೆ ಸರ್. ಇವತ್ತಿಗೆ 15 ದಿನ ಹೋಗ್ಲೇಬೇಕು ಸರ್. ಪೈಪು ತೆಗೆದು ಆಪರೇಷನ್ ಮಾಡ್ತಂತ ಹೇಳ್ಯಾರ. ಆ ಗುಳಿಗೆ ಒಟ್ಟು ಹೊರಗಡೆ ಬರ್ತಾರೆ ಸರ್. ಮೊನ್ನೆ 20 ಸಾವಿರ ಸಾಲ ಮಾಡ್ಕೋಬೇಕಿಲ್ಲ ಸರ್. ನಿನಗೆ ಆಗ್ಲಿಂದ ಸಾಲ ಕೊಡಕ್ಕಂತಾರೆ. ಆದ್ರೂ ಎಲ್ಲೆಲ್ಲ ಸ್ಕೂಲಿಂಗ್ ಮಾಡ್ಯಾರ, ಸಂಘದಾಗ ಎತ್ತಿ ಕೊಡ್ತೀನಿ ಅಂತ ಹೇಳಿ. ಮೊದಲ ಸಂಘದ ಸೈತಿ 30 ಸಾವಿರ 20 ಸಾವಿರ ಸಾಲ ಐತೆ ಸರ್. ಕಟ್ಟು ಅಂದ್ರೆ ಮೊನ್ನೆ ಇನ್ನೂ ಕಟ್ಟಿಲ್ಲ. ಇದೇ ಹಣೆ ಬರೋ ಸರ್ ನಮಗೆ. ಇವರು ತವ್ರ ಮನೆ ಗಂಡ ಇವ್ರ ಅಪ್ಪನವ್ರು ಭಾರಿ ಇದು ಮಾಡ್ತಾರೆ ಸರ್. ಜಾಗ ಕೊಡ್ತೀನಿ ಅನ್ನಂಗಿಲ್ಲ, ಬಿಡ್ತೀನಿ ಅನ್ನಂಗಿಲ್ಲ. ಅವ್ರು ಹಂಗೆ ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಜೀವನ ಮಾಡ್ಬೇಕು, ಅವರು ಹಂಗೆ ಮಾಡಿದ್ರೆ ಇಲ್ಲಿ ಎಲ್ಲಿಗೆ ಹೋಗಲಂತ. ನಾನು ಇನ್ನೊಂದು 6 ಸರ್ ಆಸ್ಪತ್ರೆಗೆ ಹೋಗ್ತೀನಿ. ಅಲ್ಲಿ ಏನು ಹೇಳ್ತಾರೆ, ಅಲ್ಲಿಂದ ಯಾವಾಗ ಬರ್ತೀನಿ ಏನು ಅಂತ. ಸರ್ಕಾರದ 2,000 ರೂಪಾಯಿ ಬೀಳ್ತಮ್ಮ? ಬೀಳ್ತದೆ ಸರ್. ಈ ತಿಂಗಳು ಬಿದ್ದಿಲ್ಲ ಅಂತ. ಬಿದ್ದರೂ ನಮ್ಮದೊಂದು ಸಮಾಜ ಭಾಳ ಮಾಡಿದ್ರು ಸರ್. ಸಾಲ ಕಟ್ಟಿಗೆ ಆಗಿಬಿಟ್ಟೆ. ಈಗ 2 ತಿಂಗಳು ಮಂಜುನ ಸಂಘ ಕಟ್ಟಿಲ್ಲ, ಏನಿಲ್ಲ. ನಾನೊಂದು ಲೋನ್ ಮಾಡ್ಸಿರ ಅವ್ರು ಲೋನ್ ಸತಿ ಕೊಡ್ಬೇಡ್ರಿ ನಿನಗೆ ಅದ್ರಲ್ಲಿಂದ ಕೊಡಕ್ಕಂತ. ಗೌರ್ಮೆಂಟಿಂದ ಒಂದು ಕೂಲಿಗಾರ ಕೆಲಸ ಸತಿ ಕೊಡಂಗಿಲ್ಲ ಸರ್ ನನಗೆ. ಹೇಳಿದ್ರೆ ಕೊಟ್ಟರು ಸರ್. ಉದ್ಯೋಗ ಕೆಲಸ ಕೊಟ್ಟಿಲ್ಲ? ಕೊಟ್ಟರು ಸರ್. ಬುಕ್ ಕೊಡಿ ಮಾಡ್ಕೊಟ್ಟು ಮಾಡಿಸಿ. ಅಲ್ಲಮ್ಮ, ಉದ್ಯೋಗ ಖಾತ್ರಿ ಕೊಟ್ಟಿಲ್ಲ? ಇಲ್ಲ ಸರ್. ಜಾಬ್ ಕಾರ್ಡ್ ಕೊಟ್ಟಿಲ್ಲ? ಇಲ್ಲ ಸರ್. ಉದ್ಯೋಗ ಮಾಡ್ತೀನಿ. ಇಲ್ಲ ಏನು ಕೊಟ್ಟರು ಸರ್. ಕೆಲ್ಸಕ್ಕೆ ಹೋಗ ಎಷ್ಟು ದಿನ ಆಯ್ತು ನೀವು ಮಾಡಿಸಿ? ಈಗಲ್ಲ ವರ್ಷ ಆಯ್ತು ಸರ್. ವರ್ಷ ಕಾರ್ಡ್ ಮಾಡಿಸಿರಾ? ಮಾಡಿಸಿವಿ ಸರ್. ಮತ್ತೆ ಕೆಲಸ ಕೊಟ್ಟಿಲ್ಲ ಸರ್. ರೆಕಾರ್ಡ್ಸ್ ಎಲ್ಲ ಕೊಟ್ಟಿವಿ. ಯಾರ ಕರ್ಕೊಂಡು ಹೋಗ್ತಾರ ಮಾಡಿಸ್ತಾರ ಅನ್ನೋದು ಕೊಟ್ಟಿನಿ. ಅವ್ರೂ ಕರ್ಕೊಂಡು ಹೋಗಿ ನಿನ್ನೆ ಕೇಳಿದ್ರೆ ಯಾವ ತಿಂಗಳಿಗೆ ಮುಂದೆ ತಿಂಗಳು ಮುಂದೊಂದು ವರ್ಷಕ್ಕೆ ಕೆಲಸ ಅಂತ ಹೇಳಿದ್ರು ಸರ್. ಇವಾಗ ಉಪ್ಪಳದಾಗ ಕೊಡ್ತಂದ್ರೆ ಉಪ್ಪಳ ತುಂಬೈತೆ. ಇನ್ನು ಎಲ್ಲಿಂದ ಕೆಲಸ ನಿಂಗೆ ಹಾಕಿರಲ್ಲ ಹೋಗಾರ ನನಗೆ ಹೇಳಿರಿ ಸರ್. ಅಲ್ಲಮ್ಮ, ನಿಮಗೆ ಕೆಲಸ ಕೊಟ್ಟಿಲ್ಲ? ಕೊಟ್ಟೇ ಇಲ್ಲ ಸರ್. ಬೇರೆಲ್ಲ ಕೆಲಸ ಮಾಡ್ತಾರೆ, ನಿಮಗೆ ವಾರಾಗ ಎಲ್ಲ ಹೋಗ್ತಾರೆ ಸರ್. ನಮ್ಮ ಮಟ್ಟಿಗೆ ಹೋಗಲ್ಲ ಅಂತ ನನಗೆ ಕೊಟ್ಟಿಲ್ಲ ಸರ್. ನಾನು ಅದ್ರಾಗ ಹೋಗ್ತೀನಿ ಅಂದ್ರೆ ನಿಮ್ಮ ಮಟ್ಟಿಗೆ ಯಾಕೆ ಹೋಗಲ್ಲ? ಯಾಕೆ ಹೋಗಲ್ಲ ಸರ್ ಗೊತ್ತಿಲ್ಲ ಸರ್. ನನಗೆ ಹೇಳಿಲ್ಲ ಸರ್. ನಾನು ಅಲ್ಲಿಗೆ ಕೇಳೀನಿ ಸರ್. ಮಮ್ಮ ನಾನಾರು ಹೋಗ್ತೀನಿ ಹೇಳಮ್ಮ ಅಂದ್ರೆ ತಡಿ 20 ಸಾವಿರ ಕೊಟ್ಟರೆ ಹಾಕ್ತಾರಂತ ಮನೆ? ಹ್ಞೂ ಸರ್. ಮನೆ ಬಂದಿಲ್ಲ ಹಂಗೆ ಹೇಳ್ತಾರೆ ಸರ್. ಮನೆ ಬಂದಾಗ ಕೊಡ್ತೀವಿ, 20 ಸಾವಿರ ಕೊಟ್ಟರೆ ಹಾಕ್ಕೊಡ್ತೀವಿ ಅಂತ. ಹ್ಞೂ ಸರ್. ನೋಡ್ಕೊಳಕು ನೀನು ಹೆಂಗೆ ಬರುತ್ತೆ ಹಂಗೆ ಅಂತಾರೆ ಸರ್. ನನ್ನ ಮಗ ಶಾಲೆಗೆ ಹೋಗೋಣಂದ್ರೆ ಅಡ್ಮಿಷನ್ ಮಾಡಿಸಿದ್ರು, ಹಂಗೆ ಶಾಲೆಗೆ ಹೋಯ್ತು ಸರ್.
ಎಷ್ಟನೇ ಕ್ಲಾಸ್ ಓದ್ತಾನೆ ಮಗ? ಕೂಡ್ಲಿಗೆ ಹಾಕಿನಿ. ಹೌದಾ ನಮ್ಮ ಕುಳ್ಳಿಗೆಗೆ? ಸರ್ ಇವತ್ತು ಹೋಗ್ಯ ನಿನ್ನ ಹೌದಾ ದುಡ್ಡು ಕಟ್ಟಿಲ್ಲ ಆದ್ರೂ ಕಟ್ಟುತ್ತು ಅಂತ ಹೇಳಿ ಭರವಸೆಗೆ ಸೇರಿಸಿದ್ರಲ್ಲ ಸಾವಿರ ಹೌದಾ ಮನೆಗೆ ಚಾರ್ಜ್ಗಿಲ್ಲ ಸರ್ ಅಷ್ಟು ಕೊಡ್ತಾರೆ ಹುಡುಗಗೆ ಊಟಕ್ಕೆ ಹೋಗಿ ಚಾರ್ಜ್ ಸಿಗೋದು. ಹೌದಾ ಪಾಸ್ ಮಾಡ್ಸಕ್ಕೆ ಹೇಳ್ರಮ್ಮ, ಪಾಸ್ ಮಾಡ್ಸಕ್ಕೆ ಹೇಳ್ರಿ. ಅಲ್ಲ ಒಂದು ಮನೆಗೆ 20,000 ಕೊಡ್ರಿ ಅಂತಾರೆ. ಹೆಂಗ ಏನಿಲ್ಲ ಸಮುದಾಯದ ಬಂದೋಗಿದೆ ಇಲ್ಲ ಭವನ ಇದೆ ಸರ್, ಆರಾಮ ಇಲ್ಲ, ಹಾಂ ಮನೆಯಿಲ್ಲ, ಜಾಗ ಇಲ್ಲ, ಬಡತನ ಭವನ ಇದೆ. ಅಂಬೇಡ್ಕರ್ ಬಂದೋಗಿದೆ. ಎಷ್ಟು ವರ್ಷದಿಂದ ಈಗ ನೀವೀಗ ಮನೆ ಇಲ್ದಲೆ ಅದೇ? ಸುಮಾರು ಒಂದು 18-20 ವರ್ಷ. 20 ವರ್ಷದ ಅರ್ಜಿ ಹಾಕಿದ್ದೆ? ಅರ್ಜಿ ಒಂದು 3 ಸರಿ ಕೊಟ್ಟು ಸಹ ಕಿವಿಗೆಲ್ಲ ಕಾಸು ಆಯ್ತು. ಇಲ್ಲ ಇಲ್ಲ ಪಂಚಾಯತ್ ಇತ್ತು ಸರ್, ಹಳೆ ಪಂಚಾಯತ್ ಅವಾಗ ಕೊಟ್ಟಿದ್ರು ಅವಾಗ್ಲೂ ಕೊಡಕತ್ತೀರಿ, ನೀವು ಕೊಡ್ತಾ ಇಲ್ಲ. ಮತ್ತು ಇಲ್ಲಿದ್ದಾಗ 3 ಸರಿ 1 ಸರಿ ಕೊಟ್ಟು ಸರ್, 3 ದಿನ ಕೊಟ್ಟು ಅದನ್ನು ಕಿವಿಗೆ ಹಾಕಿದ್ರು ಸರ್. ಏನಂತಾರ? ನೋಡೋಣ 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 ನೋಡೋಣ. ಈ ನಂಬರ್ ಕೂಡ ಕೇಳಿದ್ವಿ 2-3 ಸರಿ, ಬಂದಲ್ಲಪ್ಪ ಬರ್ಲಿದ್ದೆ. ನಿನಗೆ ಆರಾಮಿಲ್ಲ ಹೆಂಗ? ಆರಾಮಲ್ಲ ಸರ್. ಹೆಂಗ್ ಮತ್ತೆ ಜೀವನ ಹೆಂಗ? ಆರಾಮಾದಾಗ ಅಲ್ಲಪ್ಪ ಜೀವನ ಹೆಂಗ? ಜೀವನ ಹೆಂಗ್ ನಡೀತೈತಿ? ಏನು ಮಾಡಕ್ ಸರ್, ದುಡಿಮೆ ಇಲ್ಲ, ಹೀಗೆ ಹೋಗ್ತಾರ ಸರ್. ಹಾಂ ಹಾಂ ಅದೇ ಬಿಡಕ್ಕೆ ನಮ್ಗೆ ಮನೆ ಎಲ್ಲಿಗೆ ಹೋಗ್ಬೇಕು? ಎಲ್ಲಿಗೆ ಹೋಗಂತ ಅರ್ಥ ಆಗಲ್ಲ ಸರ್. ಹಾಂ ಹಂಗಾಗಿ ಹಿಂಗೆ ಇದೀವಿ, ಮುಂದೆ ಎಲ್ಲ ಅಂತ ನೋಡ್ಬೇಕಾಗಿ ಸರ್. ಈಗ ನೀನು ಏನು ಹೇಳಕ್ ಇಷ್ಟಪಡ್ತಿದ್ದಿ? ಈಗ ನಾವು ಮೀಡಿಯಾದವ್ರು ಸರ್ಕಾರಕ್ಕೆ ಹೋಗತ್ತಿದ್ವಿ, ನೀನು ಹೇಳಕ್ ಏನಿಲ್ಲ ಸರ್, ಈಗ ಮನೆ ಇಲ್ಲ, ಜಾಗ ಇಲ್ಲ, ಏನೋ ದೊಡ್ಡ ಸಮಸ್ಯೆ ಗಿಡ ಆಗಿದೆ. ಅದು ಹಿಂಗಿರೋದ್ರಲ್ಲಿ ಮಕ್ಕಳಾಗ ಇದೀವಿ ನಾವು. ಅದನ್ನೇ ಸ್ವಲ್ಪ ಬಿಡು ಅಂತ ಅಂತದಾರೆ. ಇದರಿಂದ MLA ಬಂದ್ರು ಇಲ್ಲಿಗೆ? ಇಲ್ಲಿ ಯಾರು ಬಂದ್ರು ಸರ್, MLA ಯಾರು ಬಂದಿಲ್ಲ. ಬಂದ್ರು ಸರ್. MLA ಏನಂತ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ? ಈಗ ಮನೆ ಇಲ್ಲ ಸರ್, ಮತ್ತೆ ಮನೆ ಬೇಕು, ಜಾಗ ಬೇಕು, ಜಾಗ ಮನೆ. ನಮ್ಗೆ ಇರೋಕೆ ಮನೆ ಇಲ್ಲ ಸರ್, ಈಗ ಬಂದು ಹಿಂಗೆ ತಗೊಂಡಿದ್ವಿ. ಏನು ನಿನ್ನ ಹೆಸರು? ದುರ್ಗಪ್ಪ ಅಂತ ಸರ್. ಎಂತ ದುರ್ಗಪ್ಪ ಅಂತಾರೆ? ಬಸಾಪುರ ದುರ್ಗಪ್ಪ ಮಗ ದುರ್ಗಪ್ಪ, ಇಬ್ಬರು ನಮ್ಮ ಅಪ್ಪನ ಹೆಸರು ಕೂಡ ದುರ್ಗಪ್ಪನು, ನನ್ನ ಹೆಸರು ದುರ್ಗಪ್ಪನ. ಬಸಾಪುರ ದುರ್ಗಪ್ಪ ಮಗ ದುರ್ಗಪ್ಪ. 2.5 ತಿಂಗಳು ಸರ್ ಬಂದು 1 ತಿಂಗಳಿಂದ ಆರಾಮ. ಏನಿಲ್ಲ. ಎಷ್ಟು ವರ್ಷಮ್ಮ? 6 ವರ್ಷ ಆಯ್ತು ಬರಮಲ್ದಂಗ. ನೀವೇ ದುಡ್ದಾಗ್ತಾ ಇದೆ? ಆರಾಮಾಗಿ ಕುಡಿಯೋದು. ಜಾಬ್ ಕಾರ್ಡ್ ಮಾಡ್ಸಿರಾ? ಮಾಡ್ಸಿವಿ ಸರ್. ದಿನದ ಒಟ್ಟೆ ಮಾಡಿಸಿದಾಗ ಎಷ್ಟು ದಿನ ಆಯ್ತಲ್ಲ ನೀವು ಕಾರ್ಡ್ ಮಾಡಿಸಿ? ಕಾರ್ಡ್ ಮಾಡ್ಸಿ 2 ವರ್ಷ ಆಯ್ತು ಸರ್. 2 ವರ್ಷದಿಂದ ಕೆಲಸ ಕೊಟ್ಟಿಲ್ಲ? ಕೆಲಸ ಕೊಟ್ಟಿಲ್ಲ ಸರ್. ಈಗ ಕೇಳಿದ್ರೆ ಏನಂತಾರ? ಕೇಳಿದ್ರೆ ಇನ್ನು ಅವರಿಲ್ಲ ಇವರಿಲ್ಲ, ಎಲ್ಲಿ ಮ್ಯಾಗ್ಳಾಗ ಹೋಗಿರಿ ಕೆಳಗಳವ್ರು ಹೋಗಿರಿ ಅಂತ ಹೇಳ್ತಾರೆ ಸರ್. ಹಂಗೆ ಸುಮ್ಮನಾಗಿ ನಾವು ಯಾವ್ದ್ರಕನ ಹೋಗೋಣ ಅಂದ್ರೆ ಸತಿ ಅವರು ನಿಮ್ಮ ಕಡೆಯವ್ರಿಗೆ ಯಾರಿಗೆ ಹೇಳಿಲ್ಲ, ನಿಮ್ಮ ಕಡೆಯವ್ರು ಹಂಗಿದ್ರೆ ಹಿಂಗದ್ರ ಅಂತ ಹೇಳ್ತಾರೆ ಸರ್. ಹೊಟ್ಟೆಗ ನಂಬರ್ ಮನಾರದ್ರ ಅವ್ರಿಗೆ ಹೇಳು ಇವ್ರಿಗೆ ಹೇಳು ಅಂತಾರೆ ಸರ್. ನಾವು ಅದಕ್ಕೆ ನಾವು ಹೋಗಿಲ್ಲ ಸರ್. ನಾನು 100 ರೂಪಾಯಿ ಕೂಲಿ ಜೀವನ ಮಾಡ್ತೀನಿ ಸರ್. ಅದನ್ನು ಈ 4 ದಿನದ್ದು ಕೆಲಸನೇ ಇಲ್ಲ ಸರ್. ನಾನು 100 ರೂಪಾಯಿ ಆಗಲಿ ಹೋಗ್ತೀನಿ ಸರ್. ನಾನು ಮನೆಗಿರೋದು ನೋಡಿ, ಮುಂಜಾನೆಯಿಂದ ಕಾಯ್ಬೇಕು ಹೋಯ್ತು. ನಮ್ಮ ಅಣ್ಣ ಹೇಳಿತ್ತು ಬರ್ತಾರಮ್ಮ ಹಿಂಗೆ ಮಂತ್ಯಾಗ ಬಂದು ಕಿವಾಗ ಬಂದೀನಿ ಸರ್. ಈ ಸಂದರ್ಭದಲ್ಲಿ ಬಣವೇಕಲ್ಲು ಗ್ರಾಮದ ಸ್ಥಳೀಯರು, ಭವನದ ಅಕ್ಕಪಕ್ಕದ ವೀರಶೈವ ಮಹಿಳೆಯರು, ಗೌರಮ್ಮ, ನಾಗಮ್ಮ ಅವರುಗಳು ನಿಜವಾದಂತ ನಿರ್ಗತಿಕರಿಗೆ, ಕಡು ಬಡವರಿಗೆ, ಮನೆ ಜಾಗವಿಲ್ಲದೆ ವಾಸ ಮಾಡುವಂತವರಿಗೆ ಸರ್ಕಾರದವರು ಗುರುತಿಸಿ ಮನೆಯನ್ನ ಕೊಡಬೇಕು ಎಂದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಅದು ಏನೇ ಇರಲಿ, ಈ ದಲಿತ ಕುಟುಂಬದವರಿಗೆ ಜಾಗ, ಮನೆ ಮಾನ್ಯ ಶಾಸಕರು ಹಾಗೂ ಜಿಲ್ಲಾಧಿಕಾರಿಗಳು ಪರಿಶೀಲಿಸಿ ನ್ಯಾಯ ಕೊಡಿ ಅಂತ ಗ್ರಾಮಸ್ಥ ಮಹಿಳೆಯರ ಕೂಗಾಗಿದೆ ಅಂತ ಕೇಳಿಕೊಂಡಿದ್ದಾರೆ. ಅವ್ರು ಆಪರೇಷನ್ ಮಾಡ್ಸ್ಕೊಂಬಂದು ಇವತ್ತಿಗೆ 5 ದಿನ ಕಿಡ್ನಿ ಆಪರೇಷನ್ ಆಗೈತಿ. ಇನ್ನೂ ಒಂದು ಸಿಕ್ಕಲ್ಲ ಅಂತ ಕಾಳು 2 ತೆಗ್ದಾರ, ಪೈಪ್ ಅದ ಒಳಗೆ. ಬರ್ತಾರ ಒಂದು ಅಂತ ಇಲ್ಲಿಗೆ ಹೋಗಾರ. ನೀನು ಬಡಿಗೆ ಮನೆ ನೋಡಿಕೆ, ಎಲ್ಲೇನೋ ನೋಡಿಕೆ ಅಂತ ಕೇಳ್ತಾರೆ. ಎಲ್ಲೇನೋ ಹೋಗು ಅಂತ ಕೇಳ್ತಾರೆ. ಎಲ್ಲಿಗೆ ಹೋಗ್ತಾಳೆ? ಮಳೆ ಗಾಳಿಯಾಗ ನಾವು ನಮ್ಮ ಪಂಚಾಯತ್ಗೆ ಹೋಗಂತ ಅಂದ್ವಿ. ನಾವು ಪಂಚಾಯತ್ಗೆ ಹೋಗಿ ಎಲ್ಲಿ ಜೀವನ ಮಾಡಂತ ಹೇಳಿದ್ವಿ. ಅಧಿಕಾರಿಗಳು ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ನಾವು ಅಂದ್ವಿ ಹೋಗ್ರಿ ಪಂಚಾಯತ್ಗೆ ಹೋಗ್ರಿ ಏರ್ಕೆಂದು ಅಂದ್ವಿ. ಅವ್ರಿಗೆ ಏನು ಸಮಸ್ಯೆ ಇಲ್ಲ ಸರ್. ಅವ್ರ ಮನೆ ಬಿಟ್ಟು ಬಿಡಿಸಿ ಬಿಟ್ರೆ ಅವ್ರ ಅಣ್ಣ ತಮ್ಮಳು ಒಬ್ಬ 5-6 ಜನ ಅಣ್ಣ ತಮ್ಮಳು ಆದ್ರೆ ಯಾರಿಗಂತ ಕೊಡ್ತೀವಿ? ಮನೆ ಇರೋದೊಂದು ಮನೆ ಐತೆ, ತಂದೆ ತಾಯಿ ಅದಾರ, ಜಾಗ ಇಲ್ದಂಗಾತು ಇದ್ರಾಗ ಬಂದ್ರು. ಈಗ ಇದನ್ನು ಬಿಡ್ರಿ ಅಂತಾರ ನೋಡಿ. ಇಷ್ಟ ಏನಿಲ್ಲ. ಅವನಿಗೆ ಭಾಳ ಆರಾಮ ಇದ್ದಿಲ್ಲ. ಈಗ 15 ದಿನ ಬಳ್ಳಾರಿ ಆಸ್ಪತ್ರೆಗೆ ಇದ್ದು ಇವಾಗ ಬಂದ. ಇವತ್ತಿಗೆ 5 ದಿನ ಆಗೈತೆ ನೋಡಿ ಬಂದೇನ. ಇವತ್ತಿಗೆ 5 ದಿನ ಆಗೈತೆ ಬಂದ. ಬಳ್ಳಾರಿಗೆ ಹೋಗಿ ಬಂದು ಕಿಡ್ನಿ ಮಾಡ್ಸೇ ತಿರ್ಬೇಕಂತ ಹೇಳ್ಯಾರ. ಇವಾಗೇನು ಅದೇನು ಬ್ಲಾಸ್ ಅಂತ ಹೇಳಿ ಮಾಡ್ಯಾರ. ದೊಡ್ಡ ಹಳ್ಳಿರೋದು ಕಿಡ್ನಿಯಾಗ ಐತೆ, ಅದನ್ನ ಆಪರೇಷನ್ ಮಾಡ್ಸೇ ತಿರ್ಬೇಕು. ಅವ್ರಿಗೆ ಮನೇನು ಇವರು ಪಂಚಾಯತರು ಏನು ಕೊಡ್ತಾ ಇಲ್ಲ. ಏನು ಅವ್ರು ಯಾರು ಈ ಊರಾಗ ಏನು ಕೊಡ್ತೀವಿ ಅಂತಾರ, ಮುಂದೆ ಯಾರು ರೊಕ್ಕ ಕೊಡ್ತಾರ ಅವ್ರಿಗೆ ಕೊಡೋದು ಹಂಗೈತೆ ಪಂಚಾಯತರ. ಯಾರಿಗೆ ರೊಕ್ಕ ಕೊಡ್ತಾರ ಅಧಿಕಾರಿಗಳು ಯಾರು ಬರದಿಲ್ಲ ನಮ್ಮ? ಯಾರು ಇಲ್ಲಿ ಬರಲ್ಲ ನೋಡ್ರಿ. ಅಧಿಕಾರಿ ಆರಾಮಿಲ್ಲ ಅಂದ್ರೆ ಬಂದ್ರು ನೋಡಿ ಯಾರು. ಅಲ್ಲ ಅಧಿಕಾರಿಗಳು ನೀವು ಯಾಕಪ್ಪ ಮನೆ ಇಲ್ಲೇನೆ ಅಂತಂದು ಕೇಳಿದ್ರು. ಯಾರು ಬರೋರು ಅರ್ಜಿ 3 ಸರಿ ಕೊಟ್ಟಾರಂತೆ, ಇವತ್ತಿಗೆ ಯಾರು ಕೇಳಿಲ್ಲ. ಇಲ್ಲಿ ಯಾರು ಬಂದು
ಬಂದ ಇಲ್ಲ ದೊಡ್ಡರಂಬರ್ ಯಾರು ಬಂದಿಲ್ಲ ನೋಡಿ. ದೊಡ್ಡರಂಬರ್ ಯಾರು ಹಂಗೆ ಕಷ್ಟದಾಗದ. ಅವ್ರು ಅದೇ ಕಷ್ಟದಾಗ ಇದಾರೆ ಮೇಡಮ್. ಹುಡುಗ ಓದಕ್ ಹೋಗತ್ತೆ ಕುಡ್ಲಿಕ್ಕೆ ಇವತ್ತಿನ ಸೇರತ್ ಫಸ್ಟ್. ನಿಮ್ಮ ಹೆಸರಮ್ಮ? ಗೌರಮ್ಮ. ಅಲ್ಲ ಬಡತನದ ಪಾಪ ಏನ್ ಮಾಡಕ್ಕ ದಿನ ದುಡಿಬೇಕು ತಿನ್ಬೇಕು. ಪಾಪ ಹೋಗಕ್ಕು ಕೂಲಿ ಹೋಗಕ್ಕು ದುಡ್ಕೋಬೇಕು ಜೋಪಾನ ಮಾಡ್ಬೇಕು ಪಾಪ. ಏನ್ರಿ ಏನ್ ಹೇಳಕ್ ಇಷ್ಟಪಡ್ತೀಯಮ್ಮ ಅಮ್ಮಗ ಮನಿ ಬಗ್ಗೆ? ಮನೆ ಇಲ್ಲ, ಅವ್ರ 5-6 ಅಂತಂಬ್ಳು 6 ಮಂದಿ 7 ಅದಾರ ಒಂದೇ ಮನೆ ಅದಾರ ಅಷ್ಟು ಪಾಪ ಬಂದಾರ ಬಾಡಿಗೆ ಮನೆ ಇಲ್ಲಿದ್ದು ಸಮುದಾಯ ಭವನದಾಗ ಅದಾರ ಪಾಪ ಅದಾರ. ನಿಮ್ಮ ಹೆಸರಮ್ಮ? ಬಸಮ್ಮ. ಒಟ್ಟು ಅವ್ರಿಗೇನು ಮನೆ ಸಿಗಬೇಕು, ಜಾಗ ಕೊಡ. ಪಾಪ ಅದೇ ಹೊಟ್ಟೆಗೆ ಹಾಲಕ್ಕೆ ಅಂದು ಮಾಡಿ ಕೊಡಕ್ರಿ ಅಧಿಕಾರಿಗಳು. ಅಧಿಕಾರಿ ಪಾಪ ಹೊಟ್ಟೆಗೆ ಹಾಲಕ್ಕೆ ಮತ್ತೆ ಮನೆ ಮಾಡ್ಬೇಕು. ಯಾರಾದ್ರೇನು ಹೊಲಕ್ ಹೋಗ್ನಂದ್ರೆ ಬ್ಯಾಡವ ಒಬ್ಬಕ್ಕಿ ಆತ ಒಂದೇ ಸಮಯ ಮಟ್ಟಿ ತಗೈತೆ ಬೇಡ ಒಬ್ಬ ಗಂಡು ನಾವು ಬಿಡ್ಸಿವಿ ಓಣ್ಯಾಗ ಎಲ್ಲಾರು ಬಿಡ್ಸಿವಿ. ಎಲ್ಲಾರು ಹೇಳಿ ಇಲ್ಲೇ ಇರ್ರಿ ಅಂತ. ಈಗ ಅದನ್ನ ಬಿಡ್ರಿ ಅಂತಂತ ಅಯ್ಯೋ ಬಿಡ್ರಿ ಅಂತ ಯಾಕೆ ಹೇಳ್ತಾರಂದ್ರ ಪಂಚಾಯತಿ ಯಾವಾಗ ಮೀಟಿಂಗ್ ಇರ್ತಾವಲ್ಲ ಮೀಟಿಂಗಿಗೆ ಬರ್ತಾರ ನೀವು ಜಾಗ ಖಾಲಿ ಮಾಡ್ರಿ ಅಂತ ಹೇಳ್ತಾರ.